ಸುಧಾಕರ್ ವರ್ಸಸ್ ರಕ್ಷಾರಾಮಯ್ಯ. ಯಾರ್ಕೊಂದು ಕಾಬ್ ಹಾಕೊಂಡು ಬಿಡೋಣ. ಅಲ್ಲ ಹಾಕೋದು ಯಾರಿಗೆ ಅದು ನಿಮ್ಮ ದೃಢ ನಿರ್ಧಾರ. ಯಾರು ಕೆಲಸ ಮಾಡೋರೆ, ಯಾರು ಏನು ಮಾಡೋರೆ ಅವ್ರು ನೋಡ್ತೀರಾ, ನೀವು ಓಟ್ ಹಾಕ್ತೀರಾ. ಮೋದಿ ನೋಡ್ತೀರಾ, ರಾಹುಲ್ ಗಾಂಧಿ ನೋಡ್ತೀರಾ? ಮಾಡಿರೋದು ನಮ್ಗೆ ಮನ್ಸಿನಾಗ ಐತೆ. ಆಯ್ತಾ? ಯಾರಿಗೆ ಬೇಕೋ ಅವ್ರಿಗೆ ಹಾಕ್ಬಿಡ್ತೀವಿ. ಮನಸ್ಸಿನಲ್ಲಿರೋದನ್ನ ಬಿಟ್ಕೊಡಲ್ಲ. ನಾವು ಹಾಕೋದು ಹಾಕ್ತೀವಿ. ಓಟ್ ಮಾತ್ರ ಹಾಕಿ. ಯಾರಿಗನ್ನ ಓಟ್ ಹಾಕ್ತೀವಿ, ಓಟ್ ಬಿಡಲ್ಲ. ಹಾಕ್ಲೇಬೇಕು. ಇಂಪಾರ್ಟೆಂಟ್. ಹಾಕ್ತೀವಿ. ಮನಸ್ಸಲ್ಲಿರೋದನ್ನ ನೀವು ದೃಢಪಡಿಸಿ. ಆಯ್ತಾ? ಇವಾಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ರಾಹುಲ್ ಗಾಂಧಿ ವರ್ಸಸ್ ಮೋದಿ ಅವರು, ಸುಧಾಕರ್ ವರ್ಸಸ್ ರಕ್ಷಾರಾಮಯ್ಯ. ಏನಂತೀರಾ? ಸುಧಾಕರ್ ವರ್ಸಸ್ ಮೋದಿ. ಸುಧಾಕರ್ ವರ್ಸಸ್ ಮೋದಿ ಅವ್ರು ಬರಬೇಕು ಅಂತೀರಾ? ಕಾರಣ ಇವ್ರು ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಪ್ರದೀಪ್ ಈಶ್ವರ್ ಅವ್ರು ಬೆನ್ನತಟ್ಟಿ ಹೇಳ್ತಾವ್ರೆ ನಾವೇ ಗೆಲ್ತೀವಿ, ಸೋಲಿಸ್ತೀವಿ ಸುಧಾಕರ್ ಅವ್ರನ್ನ. ಏನೋ ಗೆಲ್ಲೋದು ಏನೋ ಗೊತ್ತಿಲ್ಲ. ಮಾತ್ರ ಸುಧಾಕರ್ ವೋಟ್ ಮಾಡ್ತೀವಿ. ಸುಧಾಕರ್ ಅವ್ರು ವೋಟ್ ಮಾಡ್ತಾರೆ. ಕೆಲಸ ಮಾಡಿದಾರಾ? ಕೆಲಸ ಮಾಡಿದ್ದಾರೆ ಸುಧಾಕರ್ ಅವರು. ಅಣ್ಣ, ಈಗ ಎಲೆಕ್ಷನ್ ಬರ್ತಾ ಇದೆ, ಲೋಕಸಭೆ ಎಲೆಕ್ಷನ್. ತಮ್ಮ ಅಭಿಪ್ರಾಯ ಅಷ್ಟ. ರಾಹುಲ್ ಗಾಂಧಿ ಅವ್ರು ಬರಬೇಕು, ರಕ್ಷಾರಾಮಯ್ಯ ಅವ್ರನ್ನ ಗೆಲ್ಲಿಸ್ಬೇಕು, ಪ್ರದೀಪ್ ಈಶ್ವರ್ ಅವ್ರನ್ನ ಖುಷಿ ಪಡಿಸ್ಬೇಕು. ಇಷ್ಟೇ ಹೇಳ್ತೇವೆ. ಯಾಕೆ ಕಾರಣ? ನಮ್ಗೆ ಒಳ್ಳೆಯವ್ರು ಅನಿಸ್ತದ. ನಿಮ್ಗೆ ಒಳ್ಳೆಯವ್ರು ಅನಿಸ್ತಾ ಇದೆ. 100ಕ್ಕೆ 100 ಸುಧಾಕರ ಬರಬೇಕು. ಮೋದಿ ಅವರು ಬರಬೇಕು. ಇವರು ನಮ್ಮ ರಾಹುಲ್ ಗಾಂಧಿ ಅವರು ಅವ್ರು ಬೇಡ. ಇಲ್ಲಿ ಪ್ರದೀಪ್ ಈಶ್ವರ್ ಅವರು ಬೇಡ. ಎದೆ ತಟ್ಟು ಹೇಳ್ತಾವ್ರೆ ಸುಧಾಕರ್ ಅವರು ಬೇಡ, ನಾನೇ ಗೆಲ್ತೀನಿ. ನಾನೇ ಹೇಳ್ತಾ ಇದ್ದೀನಿ, ಸುಧಾಕರ ಬರಬೇಕು, ಸುಧಾಕರ ಗೆಲ್ಬೇಕು. ಪಾಪ ಹೋದ್ಸಲ ಸೋಲ್ಸ್ಬಿಟ್ರೆ, ಸೋಲ್ಬಿಟ್ರೆ ಅಂದ್ರೆ ಸ್ವಲ್ಪ ಏನೋ ಎಡವಾಟ್ ಆಗಿತ್ತು. ಈ ಸರಿ ಎಡವಾಟ್ ಆಗಿಲ್ಲ, ಬುದ್ಧಿ ಬಂದಿದೆ. ರಕ್ಷಾರಾಮಯ್ಯ ಅವ್ರ ಹೆಂಗೆ? ರಕ್ಷಾರಾಮ ಅವ್ರಿನ ಇವಾಗ ಅವ್ರಿಗೇನು ಗೊತ್ತಿಲ್ಲ, ಇವಾಗ ಬಂದು ಇಳಿಸ್ಬಿಟ್ರೆ ಅವ್ರಿಗೇನು ಗೊತ್ತಾಗೈತೆ? ಇವರೆಲ್ಲ ಕೆಲ್ಸಗಳ ಮುಂಚೆ ಕೆಲಸ ಬಸ್ ಫ್ರೀ ಕೊಟ್ಟವ್ರಿ, 2000 ಕೊಟ್ಟವ್ರಿ, ಕರೆಂಟ್ ಫ್ರೀ ಕೊಟ್ಟವ್ರಿ. ನಿಮ್ಗೆ ಇನ್ನ ಫ್ರೀ ಬೇಕಾಗಿತ್ತು ಅಂತ ಯಾರು ಕೇಳೇ ಇಲ್ಲ. ಅವ್ರು ಕೊಡಿ ಅಂತ ಅವ್ರಷ್ಟು ಅವ್ರೆ ಮಾಡಿಬಿಟ್ರೆ ಏನು ಬೇಡ. ನಾವು ತಗೊಂಬಂದು ಅವ್ರು ಮಾಡಿದಾರೆ, ತಗೊಂಬಂದು ನಮ್ಮ ತಲೆ ಮೇಲೆ ಹಾಕಿದ್ದಾರೆ. ನಾವು ದುಡಿಬೇಕು, ಅವ್ರು ಟ್ಯಾಕ್ಸ್ ಕಟ್ಟಬೇಕು. GST ಮಾಡಿದ್ದಾರೆ. ಯಾರು ಮಾಡಂತ ಅವ್ರು ಮಾಡೋ ಅಂತ ಹೇಳಿದ್ರ? ಮೋದಿ ಅವ್ರ ಇದ್ರೆ ಏನೋ ಒಂದು ಕೆಲಸ ಮಾಡ್ತಾರೆ. ಏನೇ ಆಗಲಿ BJP ಇರಬೇಕು. BJP ಇದ್ರೂ ಮುಂದಕ್ಕೆ ಉದ್ಧಾರ ಆಗೋದು. ಕಾಂಗ್ರೆಸ್ ಬಂದರೆ ಉದ್ಧಾರ ಸರ್ನಾಶ ಆಗೋಗ್ಬಿಡ್ತದೆ. ನಮ್ಮ ಅಭಿಪ್ರಾಯ ಯಾವತ್ತಿದ್ರು ಫ್ಯೂಚರ್ ನೋಡ್ಬೇಕು ನಾವು. ಫ್ಯೂಚರ್ ಅಂದರೆ ನಾವು ಯಾವತ್ತಿದ್ರು ನಾವು ಮೋದಿಯವ್ರಿಗೆ ಸಪೋರ್ಟ್ ಮಾಡ್ಬೇಕು ಅನ್ಕೊಂತೀವಿ. ಪಾಪ ಒಂದ್ಸಲ ಸುಧಾಕರ್ ಅವ್ರು ಸೋಲಿಸ್ಬಿಟ್ರಿ. ಇಲ್ಲಣ್ಣ. ಈಗ ತಮ್ಮ ಅಭಿಪ್ರಾಯ ಗೆಲ್ಸ್ಬೇಕು ಅಂತಿದ್ದೀರ? ಹೌದಣ್ಣ. ಅಣ್ಣ, ತಮ್ಮ ಅಭಿಪ್ರಾಯ? ನಮ್ದು ಅಷ್ಟೇ. ಯಾರಂತ ಬಾಯ್ಬಿಟ್ಟು ಹೇಳಿ, ಏನು ಅಂತ? ಮೋದಿ ಅವ್ರು ನೋಡ್ಕೊಳ್ತೀರಾ, 1 ಅಂತ ಓಟ್ ಹಾಕೊಂತೀರಾ. ಧನ್ಯವಾದ. ರಾಹುಲ್ ಗಾಂಧಿ ಅವ್ರು ಬೇಕಾ, ಮೋದಿ ಅವ್ರು ಬೇಕಾ? ನಮ್ಮ ಮೋದಿನೇ ಬೇಕು. ಮೋದಿನೇ ಬೇಕು. ಸುಧಾಕರ್ ಅವರು ಬೇಕು. ಪ್ರದೀಪ್ ಈಶ್ವರ್ ಅವ್ರು ಹೇಳ್ತಾ ಇದ್ದಾರೆ ಸುಧಾಕರ್ ಅವ್ರು ಸೋಲಿಸ್ತೀವಿ ಅಂತ. ಅವ್ರ ಕಾನ್ಫಿಡೆನ್ಸ್ ಅವ್ರಿಗಿರುತ್ತೆ, ನಮ್ಮ ಕಾನ್ಫಿಡೆನ್ಸ್ ನಮ್ಗಿರುತ್ತೆ. ಅದು ಕಾನ್ಫಿಡೆನ್ಸ್. ಎಲ್ಲ ಈ ಫ್ರೀಗಳ ಬಗ್ಗೆ ಎಲ್ಲ ಹೇಳ್ತಾವ್ರೆ, ಬಸ್ ಫ್ರೀ, ಅದು ಫ್ರೀ ಹೇಳಿದಾರೆ, ಎಲ್ಲ ಹೇಳ್ತಾ ಇದಾರೆ. ಮಾಡ್ತಾರೆ ಅದೊಂದು, ಹೇಳ್ತಾರೆ ಅದೊಂದು. ನಮ್ಗೆ ಬೇಕಾಗಿರೋದು ಮೋದಿ ಅವ್ರು ಬೇಕಾಗಿರೋದು. ಮೋದಿ ಅವ್ರು ಇರಬೇಕು, ಸುಧಾಕರ್ ಅವ್ರನ್ನ ಗೆಲ್ಸ್ಬೇಕು ಅಂತೀರಾ? ಹೌದು, ಇಷ್ಟೇ ವಿಷಯ. ಅಷ್ಟೇ. ಇದನ್ನ ನೋಡ್ತಾ ಇರ್ಬೇಕು, ಹಂಗಂತ ಇರ್ಬೇಕು, ಒನ್ ಮೋರ್ ಅಂತ ಇರ್ಬೇಕು. ಓಕೆ, ಬನ್ನಿ. ಅಭಿಪ್ರಾಯ ಯಾರನ್ನ ಗೆಲ್ಸ್ಬೇಕು, ಯಾರನ್ನ ನೀವು? ಮೋದಿನೇ ಗೆಲ್ಸನ ಅನ್ಕೊಂತಾ ಇದ್ದೀವಿ. ದೇಶ ಅಭಿವೃದ್ಧಿ ಮಾಡ್ತಾರೆ ಅವರು ಅಂತ. ಈಗ ಸುಧಾಕರ್ ಅವ್ರನ್ನ ಒಂದ್ಸಲ ಸೋಲಿಸಿದ್ರೆ ತಮ್ಮ ಅಭಿಪ್ರಾಯ? ಈ ಸಲ ಗೆಲ್ಸ್ಬೇಕು ಅಂತಿದ್ರು. ಈ ಸಾರಿ ಗೆಲ್ಸೋಣ ಅಂತ ಏನೋ ಒಂದು ಚಿಕ್ಕಬಳ್ಳಾಪುರ ಹಬ್ಬದ ವಾತಾವರಣ ಇರ್ತಾ ಇತ್ತು ಅವ್ರು ಇರೋವಾಗ. ಓಕೆ. ಈಗ ಎಲ್ಲ ಮೆಡಿಕಲ್ ಕಾಲೇಜು ಎಲ್ಲ ತಂದ್ರು ಅವರು. ಇನ್ನು ಮುಂದೆ ಏನಾನ ಇಂಪ್ರೂವ್ ಮಾಡಬಹುದು ಅನ್ನೋ ಉದ್ದೇಶದಿಂದ ಅವ್ರನ್ನೇ ಗೆಲ್ಸೋಣ ಅಂತ ಅಭಿಪ್ರಾಯ. ಇವಾಗ ಇವ್ರು ಇದೆಲ್ಲ ಬಸ್ ಫ್ರೀ, ಆ ಫ್ರೀ ಎಲ್ಲ ಕೊಟ್ಟವ್ರೆ. ತಮಗೆ ಅದು ಇಷ್ಟ ಆಗಿದೆಯಾ? ಇಷ್ಟ ಆಗಿಲ್ಲ? ನನಗೆ ಅದೆಲ್ಲ ಇಷ್ಟ. ಅದನ್ನ ಯೂಸ್ ಮಾಡಿದ್ರೆ ಯೂಸ್ ಮಾಡ್ಕೊಂಡಿಲ್ವಾ? ನಾವು ಅದೇನು ಯೂಸ್ ಮಾಡ್ತಾ ಇಲ್ಲ. ನಮ್ಗೆ ಅದೆಲ್ಲ ಎಲ್ಲ ದುಡಿಬೇಕು, ಎಲ್ಲ ದುಡ್ದಾಗೆ ದೇಶ ಅಭಿವೃದ್ಧಿ ಆಗೋದಲ್ವಾ? ಸುಮ್ಮನೆ ಮನುಷ್ಯ ಕೂತಿದ್ರೆ, ಎಲ್ಲ ಅನುಕೂಲ ಕೊಟ್ಟಿದ್ದಾರೆ ಅಂತ ಕೂತಿದ್ರೆ ಅದರಿಂದ ಮನುಷ್ಯ ಸೋಮಾರಿ ಆಗ್ತಾನೆ. ದುಡ್ದಾಗ ಕೈ ದುಡ್ದಾಗ ಅಭಿವೃದ್ಧಿ ಆಗುತ್ತೆ ದೇಶ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.